ಆಯ್ತಲ್ಲ. ನೆನಪಿರಲ್ಲ ಅದಕ್ಕೇನೆ. ಮೂಡ್ಗೋಡು. ಹಾ ಅಪ್ಪನ ಮನೆ ಹಾಗೆ ಅನ್ಸುತ್ತೆ. ಯಾರಿಗಾರು ಬೇಕಾದ್ರೆ ಕೊಡಾಕೋ ಏನೋ. ಉದ್ದಾಗಿತ್ತು ಅನ್ಸುತ್ತೆ, ಕಟ್ ಮಾಡಿದ್ದಾರೆ. ನೆಟ್ಟಿ ಆಗಿದೆ. ಸಾಕೆ ಬಿಟ್ರೆ ಒಂದು ಕಪ್ಪೆ ಹಾವು ಮನೆ ಬದಿಗೆ ಅಂತದೂ ಇರೋಲ್ಲ. ಒಂದು ಹಾವು ಕಾಣಿಸೋದಿಲ್ಲ. ಇದ್ರ ತರ ನವಿಲ್ ತರ ರಮಣ. ಅದು ಎರಡನೇದು, ಮೂರನೇದು. ಓ ಇಲ್ಲೂ ಇದಾವೆ. ಯಾರಿಗೆ ಆಸ್ಪತ್ರೆ ಅಂತೆ. ಅಯ್ಯೋ ಇಲ್ಲೋಡು ಇಷ್ಟೇ ಇದಾವೆ. ಓ ರಾತ್ರಿ ಹೋದ್ರೆ ನೀವು? ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಬಸ್ ಹತ್ಸೋದಕ್ಕೆ ನಮ್ಮ ಮನೆಯವರು ಬರ್ತಾ ಇದ್ದಾರೆ. 2 ಕಾಲಿಗೇನೋ ಬಸ್ ಅಂತೆ, ಅವರು ಬರೋದಿಲ್ಲ. ನಾನು ಚಿನ್ನಿ ಹೋಗ್ತಾ ಇದ್ದೀವಿ. ಚಿನ್ನಿ ನಿನ್ನೆ ಬಂದಿದ್ರೆ ನಿನ್ನೆನೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಚಿನ್ನಿ ಬಂದಿದ್ದು ಲೇಟ್ ಆಯಿತು. ಚಿನ್ನಿ ಬಾಚಣಿಕೆ ಇದೆಯಾ? ನಾನು ತಗೊಂಡಿದ್ದೀನಿ ಅನಿಸುತ್ತೆ. ನಂಗೆ ಯಾಕೋ ಮುಖ ಒಂಥರ ಬಿಳಿ 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 ಅಂತ ಅನ್ನಿಸ್ತಾ ಇದೆ. ನನಗೆ ಯಾಕೋ ಗೊತ್ತಿಲ್ಲ. ಅಂದರೆ ಎಲ್ಲರನ್ನೂ ಕೇಳಿದೆ ಏನೂ ಆಗಿಲ್ಲ ಅಂದರು. ಅಯ್ಯೋ ನಾನು ಹಣೆ ಬರುವೆ, ಉಂಗುರ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನೆನ್ನೆಯಿಂದ ನಮ್ಮ ಮನೆಯವ್ರಿಗೆ ಉಂಗುರ ತಕ್ಕೊಡಿ ಅಂದೆ. ಅವರು ತಕ್ಕೊಡ್ಲಿಲ್ಲ, ನಾನು ತೆಗೆದು ಹಾಕೊಂಡಿಲ್ಲ. ಹಾಗೆ ಬಂದಿದ್ದೀನಿ. ಟೈಮು ಆಗೋಯ್ತು. ನಾವು 1:45ಗೆ ಹೊರಡೋಣ ಅಂದರು. ಆಮೇಲೆ ಪಂಪು ಆನ್ ಮಾಡಿ, ಆಮೇಲೆ ಶೆಡ್ ಬಾಗ್ಲು ಹಾಕಿ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮು ಈಗ ಕರೆಕ್ಟ್ 2 ಗಂಟೆಗೆ 5 ನಿಮಿಷ ಇದೆ. 2 ಕಾಲಿಗೆ ಬಸ್ ಅಂತೆ. ಅಲ್ಲಿ ಚಿಕ್ಕಪ್ಪನ ಮಗಂಗೆ ಹೇಳಿದ್ದೀನಿ ಬಾ ಅಂತ ಕರ್ಕೊಂಡು ಹೋಗೋದಕ್ಕೆ. ಅವನು ಬರ್ತಾನೆ. ಅವನಿಗೂ ಈಗ ಫೋನ್ ಮಾಡಬೇಕು. ಬಸ್ ಹತ್ತಿದ ತಕ್ಷಣ ಅವನಿಗೆ ಫೋನ್ ಮಾಡಬೇಕು. ಬಸ್ಗಳೆಲ್ಲ ಇಳಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಮಗೆ ಹತ್ತಿರ ಆಗುತ್ತೆ. ಈಗ ನಾನು ಒಬ್ಬಳೇ ಆದರೆ ಪರವಾಗಿಲ್ಲ. ಚಿನ್ನಿನೂ ಇರೋದಕ್ಕೆ ಅವನು ಈಗ 2 ರೌಂಡ್ ಹೊಡಿಬೇಕಾಗುತ್ತೆ ಬೈಕಲ್ಲಿ. ಅದು ಟಾರ್ ರೋಡಲ್ಲೇ ಹೋಗೋಕ್ಕೆ ಈಸಿ ಆಗುತ್ತಲ್ವ. ಹಾಗಾಗಿ ಬಾಕಿ ಎಲ್ಲ ಮಣ್ಣು ರೋಡು, ಹೆದರಿಕೆ ಆಗುತ್ತೆ. ಮಳೆ ಬೇರೆ ಜಾಸ್ತಿನ, ಇಲ್ಲಿಕ್ಕಿಂತನೂ ಅಲ್ಲಿ ಜಾಸ್ತಿ. ಹಾಗಾಗಿ ತುಂಬ ಜನ ಕೇಳ್ತಾಯಿದ್ರು ಊರಿಗೆ ಹೋಗಲ್ವಾ ಅಂತ ಹೇಳಿ. ಅದು ಇವತ್ತು ಮುಹೂರ್ತ ಕೂಡಿ ಬಂದಿದೆ. ಒಂದು 2-3 ವ್ಲಾಗರು ಊರಿಂದ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಆಗುತ್ತೆ ಅಂತ. ಆಮೇಲೆ ನನ್ನ ಹತ್ರ ಈಗ ವ್ಲಾಗ್ಗಳು ಇಲ್ಲ. ನಂಗೆ ವ್ಲಾಗ್ಗಳನ್ನು ಮಾಡೋಕ್ಕೆ ಆಗ್ತಾ ಇಲ್ಲ. ತುಂಬ ಕಮ್ಮಿ ವ್ಲಾಗ್ಗಳಿದ್ದಾವೆ ನನ್ನ ಹತ್ರ. ನಾನು ಅನ್ನ ಇಷ್ಟೇ ಊಟ ಮಾಡಿದೆ. ಹುರುಳಿ ಸಾರು, ಅನ್ನ, ಚಿನ್ನಿ ಕೊಯ್ಯಕ್ಕೆ ಅಂತ ಹುರುಳಿ ಸಾರು ಮಾಡಿದ್ದೀನಿ. ಚೂರು ಉಪ್ಪು ಹುಳಿ ಕಮ್ಮಿ ಆಗಿದೆ. ನಮ್ಮ ಮನೆಯವ್ರಿಗೆ ಕುದಿಸಿ ಎಲ್ಲ ಕ್ಲೀನಾಗಿ ಇಡಿ ಅಂತಲೂ ಹೇಳಿದ್ದೀನಿ. ಅದು ಕುದ್ದು ಸ್ವಲ್ಪ ಗಟ್ಟಿ ಆದರೆ ಚೆನ್ನಾಗಿರುತ್ತೆ. ಸಂಜೆ ಕುದಿಸಿ ಉಪ್ಪು ಸ್ವಲ್ಪ ಹುಳಿ ಹಾಕ್ತೀನಿ. ಬಂದವಳು ಅವಳು ನೆಕ್ಸ್ಟ್ ಡೇನೆ ಮತ್ತೆ ಹೊರಡ್ತಾಳೆ. ನಾನು ಬಂದು ನೆಕ್ಸ್ಟ್ ಡೇನೆ ಹೊರಡ್ತಾಳೆ. ವಾವ್, ನಮ್ಮ ರಿಬ್ಬನ್ ಕಡೆ ಏನು ಚೆನ್ನಾಗಿ ಮಾಡಿದ್ದಾರೆ ತೋರಿಸ್ತೀನಿ ಹಬ್ಬಕ್ಕೆ. ಗಣಪತಿ ಬಿಡೋದು ಮಜಾ ಇರುತ್ತೆ ಅಲ್ಲ ರೀ? ತುಂಬ ಚೆನ್ನಾಗಿದೆ. ಏನು ರೀ ಸಲ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ರೀ. ಛತ್ರಿನೇ ತಗೊಂಡಿಲ್ಲಲ್ಲ ರೀ. ಓಹೋ ರೀ, ಹೂವಿನ ಹಾರ ಸಿಗುತ್ತಾ ನೋಡ್ರಿ, ಚೆನ್ನಾಗಿರೋದು. ಮಲ್ಲಿಗೆ ಹಾರ ಇದೆ ಅಷ್ಟೇ ಅಲ್ಲ? ನನಗೆ ದೇವರಿಗೆ ಒಳ್ಳೆ ಹೂವಿನ ಹಾರ ಒಯ್ಯಬೇಕು ಅಂತ ತುಂಬ ಆಸೆ ಇತ್ತು. ಚಿನ್ನಿಗೂ ಹೇಳಿದೆ,
ಆದರೆ ಎಲ್ಲೂ ಸಿಗಲಿಲ್ಲ. ಆಮೇಲೆ ಇಲ್ಲೇ ಮಾರ್ತಾಯಿದ್ರು. ನನಗೆ ಸುಗಂಧರಾಜ ಬೇಡ ಆಗಿತ್ತು, ಬೇರೆ ಯಾವ್ದಾರು ಒಳ್ಳೆ ಹಾರ ಬೇಕಾಗಿತ್ತು. ನಾನು ಚಿನ್ನಿ ಆನ್ಲೈನಲ್ಲಿ ನೋಡಿದ್ಲು, ಅದು ಜೆಪ್ಟೋದಲ್ಲೇನೋ ಕಮಲದ ಹೂವಿನ ಹಾರ ಇತ್ತು, ಆದರೆ ಅದು ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇತ್ತಂತೆ. ಹಾಗಾಗಿ ಅವಳು ಕೂಡ ತರಲಿಲ್ಲ. ನಾನು ಇಲ್ಲೇ ಹೂವಿನ ಹಾರನ ತೊಗೊಂಡೆ. ತುಂಬ ಹೂ ಮಾರ್ತಾಯಿದ್ರು, ಆದರೆ ತುಂಬ ಮಳೆ ಬರ್ತಾಯಿತ್ತು. ಆಮೇಲೆ ಬಸ್ಸಂತೂ ಒಂದು ರಶ್ ಇತ್ತಂದರೆ ಇಲ್ಲಕ್ಕೆ ಜಾಗ ಇರಲಿಲ್ಲ. ಅನಂತಪುರದಲ್ಲಿ ನನಗೆ ಸೀಟ್ ಸಿಕ್ತು, ಚಿನ್ನಿಗೆ ಒಂದು ಸ್ವಲ್ಪ ಮುಂದೆ ಸಿಕ್ತು. ನನಗೆ ಈಗ ಅನಂತಪುರದಲ್ಲಿ ಸಿಕ್ತು. ನಿಲ್ಲಕ್ಕಾಗಲ್ಲ, ಮಳೆ ಅಂದರೆ ಮಳೆ, ರಶ್ ಅಂದರೆ ರಶ್ಶು, ಅಷ್ಟು ಜನ ಇದ್ದರು. ಹೂವಿನ ಹಾರ ಸಿಕ್ತು, ಚೆನ್ನಾಗಿದೆ. ನಾನು ಹೂವಿನ ಹಾರದ್ದೇನೋ ತೋರಿಸ್ಲಿಲ್ಲ, ಯಾಕಂದರೆ ಬರೀ ಮಲ್ಲಿಗೆ ಹೂವು ಮಧ್ಯೆ ಒಂದು ಸ್ವಲ್ಪ ರೋಸ್ದೇನೋ ಒಂದಿತ್ತು ಅಷ್ಟೇ, ನಾರ್ಮಲ್ ಅದೇನೆ. ನಮ್ಮ ರಿಪ್ಪನ್ಪೇಟೆಯಲ್ಲೆಲ್ಲ ಅಷ್ಟು ಚೆನ್ನಾಗಿರೋ ಹಾರಗಳು ಸಿಗೋದಿಲ್ಲ. ಹಾಗಾಗಿ ನಾನು ಚಿನ್ನಿಗೆ ಹೇಳಿದ್ದೆ, ಶಿವಮೊಗ್ಗದಲ್ಲಾದರೆ ತುಂಬ ಚೆನ್ನಾಗಿರೋದು ಸಿಗುತ್ತೆ, ಮತ್ತು ಹೂವಿನ ರೇಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಇತ್ತು. ಹಾಗೆ ನಾನು ಚಿನ್ನಿ ಸಾಗರ ಬಂದು, ಸಾಗರ ಬಸ್ ಸ್ಟ್ಯಾಂಡಲ್ಲಿ ಇವಾಗ ನಮ್ಮೂರಿನ ಬಸ್ಸಿಗಾಗಿ ಕಾಯ್ತಾ ಇದ್ದೀವಿ. ನಾನು ಚಿನ್ನಿ ಅಲ್ಲೇ ಕುತ್ಕೊಂಡಿದ್ವಿ. ನಮ್ಮ ಎದುರುಗಡೆನೇ ಬಸ್ ಬಂದು ನಿಂತಿದೆ. ಒಂದು ಅರ್ಧ ಗಂಟೆ ಕಾದ್ವಿ, ಆದರೆ ನಾವು ಅಲ್ಲಿ ಹತ್ತಲೇ ಇಲ್ಲ. ಆಮೇಲೆ ಮೊಬೈಲ್ ನೋಡ್ತಾ ಕುತ್ಕೊಂಡಿದ್ದೀವಿ ನಾನು ಚಿನ್ನಿ. ಆಮೇಲೆ ನಮಗೆ ಗೊತ್ತಿರೋರೇ ಕಂಡಕ್ಟ್ರು ಬಂದು ಬೈದರು, ಏನು ತಾಯಿ ಮಗಳು ಮೊಬೈಲ್ ನೋಡ್ತಾ ಇದ್ದೀರಾ, ಬಸ್ ಹೋದ್ಮೇಲೆ ಇಲ್ಲೇ ಕುತ್ಕೊಂತೀರಾ ಅಂತ ಕೇಳಿದ್ರು. ಆಮೇಲೆ ಬಸ್ ಹತ್ಕೊಂಡು ಹೊರಟ್ವಿ. ಹಾಗೆ ಶೇಂಗಾ ಮಾರ್ತಾಯಿದ್ರು. ಇದಿಷ್ಟಕ್ಕೆ ಎಷ್ಟು ಗೊತ್ತಾ, 10 ರೂಪಾಯಿ ಒಂದು ಪ್ಯಾಕೆಟ್ ಅಂತೆ. 5 ರೂಪಾಯಿ ಕೊಡ್ಬೋದಾಗಿತ್ತು, 1 ರೂಪಾಯಿ ಒಂದು ಶೇಂಗಾ ತಿಂದಂಗೆ ಆಯಿತು. ಮಳೆ ಬೇರೆ ಬರ್ತಾಯಿತ್ತಲ್ವ, ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತಾಯಿತ್ತು. ನನ್ನ ಎದುರುಗಡೆನೇ ಒಂದು ಮಿರರ್ ಕೂಡ ಇತ್ತು. ನಾನು ಚಿನ್ನಿ ಎದುರುಗಡೆನೇ ಕೂತ್ಕೊಂಡ್ವಿ, ಯಾಕಂದರೆ ತುಂಬ ಅಂದರೆ ತುಂಬ ರಶ್ ಇತ್ತು ಬಸ್ಸು. ಹಾಗಾಗಿ ಇಲ್ಲೇ ಕೂತ್ಕೊಂಡ್ವಿ, ನಮಗೆ ಇಳಿಯೋದಕ್ಕೂ ಈಸಿ ಆಗುತ್ತೆ ಅಂತ. ಮತ್ತು ಲಗೇಜ್ ಕೂಡ ಜಾಸ್ತಿ ಇತ್ತು ನಮ್ಮ ಹತ್ರ. ಹಾಗಾಗಿ ನಾವು ಎದುರುಗಡೆನೇ ಕೂತ್ಕೊಂಡ್ವಿ, ಇಳಿಯೋಕ್ಕೆ ಚೆನ್ನಾಗಾಗುತ್ತೆ ಅಂತ. ಇನ್ನೇ ನಮ್ಮ ಊರ ಹತ್ತತ್ರ ಬಂದ್ವಿ. ಇಷ್ಟು ಹತ್ತತ್ರ ಬಂದಾಗೂ ಬಸ್ಸು ಸ್ವಲ್ಪ ಖಾಲಿ ಆಯಿತು. ಇದು ಮಾಗಡಿ ದಾಟಿ ಬರ್ತಾ ಇದ್ದೀವಿ ಅನಿಸುತ್ತೆ. ಹಾಗೆ ನನ್ನ ಚಿಕ್ಕಪ್ಪನ ಮಗನಿಗೆ ಫೋನ್ ಮಾಡಿದೆ, ಅವನೆಲ್ಲ ಹೋಗಿದ್ದಂತೆ. ಅವ್ನು ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಅರ್ಧ ಗಂಟೆ ಅಲ್ಲ, ಒಂದು 10-15 ನಿಮಿಷ ಲೇಟ್ ಆಗಿರಬಹುದು. ಆದರೆ ಒಳ್ಳೇದಾಯಿತು, ಅವನು ಲೇಟಾಗಿ ಬಂದಿದ್ದೇ ಒಳ್ಳೇದಾಯಿತು ನಮಗೆ. ಯಾಕಂದರೆ ನಾನು ಕೂಡ ಗೌರಿ ತುಂಬೋದನ್ನು ನೋಡೇ ಇರಲಿಲ್ಲ. ಇಷ್ಟು ವರ್ಷ ಆದ್ರೂ ನಮ್ಮ ಅಕ್ಕಪಕ್ಕ ಮನೇಲಿ ಇದ್ದಾರೆ, ಆದರೆ ನಾವು ಯಾವತ್ತೂ ಗೌರಿ ತುಂಬೋದನ್ನು ನೋಡಿರಲಿಲ್ಲ. ನಮ್ಮಲ್ಲಿ ಕೆರೆಯಲ್ಲಿ ತುಂಬ್ತಾರೆ, ಇವಾಗೆಲ್ಲ ಬಾವಿಗಳಲ್ಲಿ ತುಂಬ್ತಾರೆ. ಆದರೆ ಹೊಸಬಾಳೆ ಅಂತ ಇದು, ಇಲ್ಲಿ ಗೌರಿನ ತುಂಬ್ತಾಯಿದ್ರು. ಇವಾಗ ಇಷ್ಟೇ ಜನ ಇದ್ದಾರೆ, ಆಮೇಲೆ ಎಷ್ಟು ಜನ ಬಂದು ಗೌರಿ ತುಂಬ್ತಾಯಿದ್ರು ಅಂದರೆ ನೋಡಿ ನಮ್ಮಲ್ಲಿ ಗೌರಿ ತುಂಬೋದು ಹೆಂಗೆ ಅಂತ. ನೀರನ್ನು 5 ಸಲ ಈ ಥರ ಚಂಬಲ್ಲಿ ಮಗ್ಚ್ತಾರೆ. ಆಮೇಲೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಗೊತ್ತಾ, ನಮ್ಮಲ್ಲೆಲ್ಲ 5 ಕಲ್ಲು ಅರಳನ್ನು ಹಾಕ್ತಾರೆ ಗೌರಿ ತುಂಬಿದ ಮೇಲೆ. ಮಂಗಳು ಗೌರಿ ತಂದಾಗೂ ಅಷ್ಟೇ ನಮ್ಮಮ್ಮರೆಲ್ಲ ಆ ಥರನೇ ಮಾಡ್ತಾಯಿದ್ರು. ಅವರು ಅಷ್ಟೇ ಕೆರೆಯಲ್ಲಿ ಕಲ್ಲನ್ನು ಹುಡುಕ್ತಾ ಇದ್ದರು. ಎಲ್ಲ 5 ಕಲ್ಲು ಅರಳನ್ನ ಹಾಕ್ತಾಯಿದ್ರು. ನಾವು ಅದಕ್ಕೆ ಏನಂತಾರೆ ನನಗೂ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ಸಿಕ್ಕಿ ನನ್ನನ್ನು ಮಾತಾಡ್ಸಿದ್ರು, ನನಗೆ ಖುಷಿ ಅಂತ ಅನ್ನಿಸ್ತು. ಆದರೆ ನಾನು ವೀಡಿಯೋ ಮಾಡ್ತಾ ಇರಬೇಕಿದ್ರೆ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರು. ಅದರ ಹತ್ತಿರ ಹೋಗಿ ನಂಗೆ ವೀಡಿಯೋ ಮಾಡೋಕ್ಕೆ ಒಂಥರ ಅಂತ ಅನ್ನಿಸ್ತು. ನಾನು ಹತ್ತಿರ ಹೋಗಲಿಲ್ಲ, ಸ್ವಲ್ಪ ದೂರ ನಿಂತ್ಕೊಂಡು ವೀಡಿಯೋನ ಹಾಗೆ ಮಾಡ್ತಾ ಇದ್ದೆ. ನಿಮಗೆ ಇದೆಲ್ಲ ಒಂಥರ ಅಪರೂಪದ ವೀಡಿಯೋ ಅಂತ ಅನಿಸುತ್ತೆ. ಇದೆಲ್ಲ ಕಲ್ಚರ್ ಮುಂದೆ ಹೋದಾಗೂ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತು ಈ ಹಬ್ಬ ಏನಂದರೆ ನಮ್ಮಲ್ಲಿ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಬಂದು ಹೆಣ್ಮಕ್ಳೇ ಈ ಗೌರಿ ತುಂಬ ಪದ್ಧತಿ ಮಾಡೋದು. ಅದೊಂದು ಚೆನ್ನಾಗಿರುತ್ತೆ. ಆಮೇಲೆ ಅವ್ರಿಗೆ ಶಕ್ತಿ ಅನುಸಾರ ಆಮೇಲೆ ಬಳೆ ಅಂತೂ ಮುಂಚೆ ಇಡಿಸ್ತಾಯಿದ್ರು, ಇವಾಗೆಲ್ಲ ಸೀರೆ ಗಿರೆ ತರ್ತಾರೆ. ಆದರೆ ಮುಂಚೆ ಮಾತ್ರ ಯಾವಾಗಲೂ ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳು ಬಂದರೆ ಕೈ ತುಂಬ ಬಳೆ ಇಡಿಸಿ ನಮ್ಮಲ್ಲಿ ಕಜ್ಜಾಯ ಅಂತ ಮಾಡ್ತಾರೆ, ಅವ್ರ ಕಡೆ ಮಾಡ್ತಾರೆ ಚಕ್ಲಿ ಮತ್ತು ಕಜ್ಜಾಯ. ನಾನವತ್ತು ಇದನ್ನು ಮಾಡಿದ್ದೆ ಗೊತ್ತಾ, ಏನದು ಹಾಲ್ಗರ್ಗೆ, ಅದಕ್ಕೆ ಅವರು ಕೋಳಿ ಕಜ್ಜಾಯ ಅಂತ ಹೇಳ್ತಾರೆ. ಅದನ್ನು ಮಾಡಿ ಹೆಣ್ಮಕ್ಳು ಹೋಗಬೇಕಿದ್ರೆ ಅದೆಲ್ಲದನ್ನು ಮಾಡಿ ಕಳಿಸ್ತಾರೆ. ಅಂದರೆ ಗೌರಿನ ಅವ್ರು ಒಂದೇ ದಿನಕ್ಕೆ ಬಿಡಲ್ಲ, 3-4 ದಿನ ಎಷ್ಟೋ ದಿನ ಇಟ್ಬಿಟ್ಟು ಗೌರಿಗೆ ದಿನ ಒಂದೊಂದು ಥರ ಎಡೆನ ಮಾಡ್ತಾರೆ. ಅವರು ವೆಜ್ಜು ಒಂದೇ ಅಲ್ಲ, ನಾನ್ ವೆಜ್ ಕೂಡ ಮಾಡ್ತಾರೆ. ಅವರವರ ಪದ್ಧತಿ ಹೆಂಗಿರುತ್ತೋ ಹಾಗೆ. ನೋಡಿ ನಮ್ಮ ಹೊಸಬಾಳೆ ತುಂಬ ದೊಡ್ಡ ಊರು, ತುಂಬ ಜನ ಬರ್ತಾಯಿದ್ರು. ಅಷ್ಟೊತ್ತಿಗೆ ನನ್ನ ಚಿಕ್ಕಪ್ಪನ ಮಗ ಬಂದ. ಚಿನ್ನಿಗೆ ನಾನು ಫಸ್ಟ್ ಕಳಿಸ್ದೆ, ಯಾಕಂದರೆ ಅವಳು ಒಬ್ಬಳೇ ನಿಲ್ಲಿಸೋದು ಬೇಡ ಅಂತೇಳಿ. ಹಾಗೆ ಅವರು ನನ್ನ ಸಬ್ಸ್ಕ್ರೈಬರ್, ಅವರು ಕೂಡ ಇಂದು ಗಣೇಶ್ ಅಲ್ಲ, ನೆನಪಿರಲ್ಲ ಅದಕ್ಕೇನೆ.
ಮೂಡ್ಗೋಡು. ಹಾ ಮಳೆ ಬರ್ತಾ ಇದೆ. ಪಾಪ ಗೌರಿ ತುಂಬ್ತಾ ಇದ್ದಾರೆ. ನನ್ನ ಚಿಕ್ಕಪ್ಪನ ಮಗನೂ ಬಂದ, ಜೋರು ಮಳೆ ಬಂತು. ನಾನು ಹಾಗಾಗಿ ಅಂಗಡಿ ಹತ್ರ ಬಂದು ಕುತ್ಕೊಂಡೆ. ತುಂಬ ಜನ ತುಂಬ್ಕೊಂಡು ಹೋದ್ರು ಕೂಡ. ನನಗೊಂದು ಒಳ್ಳೆ ಇದು ಸಿಕ್ತು, ವೀಡಿಯೋನೂ ಸಿಕ್ತು, ಹಾಗೆ ಕಂಟೆಂಟ್ ಕೂಡ ಸಿಕ್ತು. ನಾನು ಕೂಡ ನೋಡಿದೆ, ತುಂಬ ವರ್ಷಗಳಾಗಿತ್ತು. ಹೋಗೋಣ, ಮಳೆ ಚೂರು ನೋಡೋಗೋಣ, ಹೋಗೋಣ. ತಮ್ಮ ಬಂದಿದ್ದಾನೆ, ಮನೆಗೆ ಹೋಗಿ ನಿಮಗೆ ಸಿಗ್ತೀನಿ. ಹಾಂ ಹಾಂ, ನಂಬಿ ಎಲ್ಲೋ ಮಳೆ ಸಿಗ್ತಿದ್ರೆ ಸಾಕು ಮನೆಗೆ ಹೋಗೋ ತನಕ. ಇಲ್ಲಿ ನಮ್ಮೂರಿಗೆ ಹೋಗಬಹುದು ನಾವು, ಇಲ್ಲಿ ಹೋಗೋಕ್ಕಾಗಲ್ಲ. ಹಾನಂಬಿ ಅಂತ ಇರುತ್ತೆ ಅಲ್ಲಿ. ಯಾರ್ದು ಮನೆ? ಇದು ನಮ್ಮ ರೇಣುಕಕ್ಕನ ಮನೆ. ಇಲ್ಲಿದೆಯಲ್ಲ, ಇದು ರೇಣುಕಕ್ಕನ ಮನೆ. ನನಗೆ ಈ ಸಲ ರೇಣುಕಕ್ಕ ಸಿಗಲೇ ಇಲ್ಲ, ಯಾಕಂದರೆ ನಾನು ಹೋದಾಗ ಅವಳ ಮನೆಗೆ ಬಂದುಬಿಟ್ಟಿದ್ದು, ನಂಗೆ ಗೊತ್ತಿರಲಿಲ್ಲ. ಅಪ್ಪ ನಮ್ಮ ಊರಿಗೆ ಬಂದನಲ್ಲಪ್ಪ ಅಂತ ಅನ್ನಿಸ್ತು. ಆ ಬಸ್ಸು, ಆ ರಶ್ಶು, ಎಷ್ಟೊಂದು ದಿನ ಬೇರೆ ಆಗಿತ್ತು. ಮತ್ತು ಇಲ್ಲಿ ಮಳೆ ಅಂದರೆ ಹುಚ್ಚು ಮಳೆ. ನೋಡಿ, ಅಂತೂ ಇಂತೂ ನಮ್ಮ ಮನೆಗೆ ಬಂದೆ ಹಬ್ಬಕ್ಕೆ. ಮಳೆ ಅಂದರೆ ಹುಚ್ಚು ಮಳೆ ಬರ್ತಾಯಿತ್ತು. ಸದ್ಯ ನಾನು ಬರಬೇಕಿದ್ರೂ ಮಳೆ ಸಿಗಲಿಲ್ಲ, ನನ್ನ ಮಗಳು ಬರಬೇಕಿದ್ರೂ ಮಳೆ ಸಿಗಲಿಲ್ಲ. ಹಾಗಾಗಿ ನಾವು ಬೆಚ್ಚಗೆ ಆರಾಮಾಗಿ ಬಂದ್ವಿ. ಅಮ್ಮನ ಗಿಡ ಅಂತೂ ನೋಡಿದ್ರೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಆಗಿದ್ದಾವೆ. ಬಂದವಳೆ ಚಿನ್ನಿ ಹಪ್ಪಳ ಸುಟ್ಕೊಂಡು ತಿಂತಾ ಇದ್ದಾಳೆ. ನಾವು ಬಂದಾಗ 5 ಗಂಟೆ ಆಗಿತ್ತು ಅನಿಸುತ್ತೆ. ಅದೇ ಬಸ್ಸಲ್ಲಿ ಸ್ವಲ್ಪ ಅಲ್ಲ, ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಲೇಟ್ ಆಯ್ತಲ್ವ, ಒಳ್ಳೇದಾಯ್ತು. ನನಗೂ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸಿಕ್ತು. ಹಾಗೆ ತುಂಬ ಚಳಿಯಾಗಿ ಬಂದಿದ್ವಲ್ಲ, ಚಿನ್ನಿ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಮಾಡಿದ್ಲು. ನಾನು ಬಂದವಳು. ಅಮ್ಮ ನೀರು ಕಾಯಿಸಿ ಇಟ್ಟಿದ್ರು, ಮುಖ ಎಲ್ಲ ತೊಳೆದ್ಬಿಟ್ಟು ಅಮ್ಮ ಒಂದು ಲೋಟ ಬಿಸಿ ಟೀ ಮಾಡಿಕೊಟ್ರು. ಟೀ ಜೊತೆ ಚಕ್ಲಿ ತಿಂತಾಯಿದ್ದೀನಿ. ನಾವು ನೈವೇದ್ಯಕ್ಕೆ ಅಂತ ಬೇರೆ ಚಕ್ಲಿನ ಮಾಡಿರ್ತಾರೆ, ಅದಕ್ಕೆ ಮನೇಲೇ ಹಿಟ್ಟು ಮಾಡಿರ್ತಾರೆ. ಇದು ತಿನ್ನೋದಕ್ಕೆ ಅಂತ ಬೇರೆ ಮಾಡಿರ್ತಾರೆ. ಹಾಗಾಗಿ ನಾವು ತಿನ್ನೋ ಚಕ್ಲಿನ ಈಗ ತಿಂತೀವಿ. ಹೌದಾ? ಇಲ್ಲಿ ನೋಡ್ಬಿಟ್ಟು ಈ ಗಿಡ ನೋಡಿದೆ, ಗೌರಿ ಗಿಡನ ನೋಡಿದೆ. ಯಾಕಂದ್ರೆ ಆಗ್ತವೆ ನಾವು ಚೆನ್ನಾಗಿ ಸುಮ್ಮನೆ ತಗ ಹೋಗೋದು ಸಾಯ್ತದೆ. ಅದಕ್ಕೆ ಇವಾಗ ಚೆನ್ನಾಗಿ ಹೋಗೋಣಪ್ಪ. ಸೇವಂತಿಗೆ ನೋಡಿದೆ. ಇಲ್ಲ, ನಾಳೆ ನೋಡಿ. ಅಲ್ಲಮ್ಮ, ಇವನ್ನ ಈ ಕಡೆ ಸೈಡಿಗೆ ನೋಡ್ಬೇಕಾಗಿತ್ತು, ಹೊರಗೆ ಅಲ್ಲ, ಅದ್ರ ಒಳಗೆ ಚೆನ್ನಿಂದ ಇದ್ವಾ ಚೆನ್ನಾಗೈತೆ. ಈಗ ಅದು ಹಳೆ ಮನೆಗೆ ಹೋಗ್ತಾ ಇದ್ವಿ. ಹೋದ ವರ್ಷ ಹಳೆ ಮನೆಯಲ್ಲೇ ನಾವು ಬೆಳಗ್ಗೆನೇ ಇದ್ವಿ. ನೀ ಇದೆಯಾ ಚಿನ್ನಿ? ಹೋದ ವರ್ಷ ನೀ ಬಂದಿದ್ಯಾ? ಇದ್ಲ ಅನ್ಸುತ್ತೆ. ಬೆಳಗ್ಗೆ ಹೋದವರು ಸಂಜೆ ಬಂದಿದ್ವಿ, ರಾತ್ರಿ ಬಂದಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇವತ್ತೇನು ಮಡಿ ಅಡುಗೆ ಎಲ್ಲ ನಾವೇನು ಮಾಡೋ ಹಾಗಿರಲ್ಲ. ನಮ್ಮಲ್ಲೆಲ್ಲ ಮಡಿ ಅಡುಗೆ ಹಿಂದಿನ ದಿನವೇ ಮಾಡಿ ಇಟ್ಕೊತಾರೆ. ಇದು ಯಾವುದೇ ಮರಿತೀವಿ, ಹೊಸ ನಾಯಿ ಮಾಡಿ ಇಡ್ತಾರೆ.
ಅಂದರೆ ಬೆಳಗ್ಗೆ ಬೇಗ ಪೂಜೆ ಎಲ್ಲ ಇರೋದಕ್ಕೆ. ಹೋದ ಸಲ ಸ್ನಾನ ಮಾಡಿದ್ರೆ ಚಪ್ಪಲಿಯನ್ನು ಹಾಕ್ಕೊಳ್ಳದೆ ಹಾಗೆ ಹೋಗಿದ್ವಿ ನಾನು ಶಿಲ್ಪ. ಈ ಸಲ ಹಬ್ಬಕ್ಕೆ ಶಿಲ್ಪ ಸ್ಮಿತಾ ಯಾರೂ ಬರಲ್ಲ, ನಾನು ಚಿನ್ನಿ ಇಬ್ಬರೇ ಬರೋದು. ನನ್ನ ಮಗನೂ ಇಲ್ಲ. ಇದು ಯಾರದೆ ನಾಯಿ ನಮ್ಮನ್ನೇ ಗುರುತು ಪರಿಚಯ ಇರೋದಂಗೆ ನಮ್ಮನ್ನೇ ನೋಡ್ತಾ ಇದೆ. ನಾನು ಚಿನ್ನಿ ಇಬ್ಬರೇ ಈ ಸಲ ಹಬ್ಬಕ್ಕೆ ಅಂತ. ಹಳೆ ಮನೆಯಲ್ಲೂ ಹುಡುಗರು ಯಾರೂ ಬರಲ್ಲಂತೆ. ಚಿಕ್ಕಪ್ಪನ ದೊಡ್ಡ ಮಗಳು ಬೆಂಗಳೂರಲ್ಲಿದ್ದಾಳಲ್ಲ, ಅವಳು ಹೊಸ ಕೆಲಸ ಶುರು ಮಾಡಿದ್ದಾಳೆ. ಅವಳು ಹಬ್ಬದ ದಿನ ಬರ್ತಾಳಂತೆ. ಅವಳು ತಂಗಿ ಬರಲ್ಲಂತೆ, ಅವಳಿಗೆ ಎಕ್ಸಾಮ್ ಇದೆಯಂತೆ. ಮಿಂಟು ಬರಲ್ಲಂತೆ. ಅವಳು ಅಷ್ಟೇ, ಮಿಂಟು ಒಬ್ಬಳೇ ಬರಲ್ಲ. ನಮ್ಮ ಶ್ರೇಯೂ ಇಲ್ಲ ಅಷ್ಟೇ. ನಮ್ಮೂರಲ್ಲಿ ಗುಂಡಿಗಳು ಹೆಂಗಾಗಿದ್ದಾವೆ ಅಂದರೆ, ನಮ್ಮ ಮನೇಲಿ ಒಂದು ಛತ್ರಿ ಇಲ್ಲ ಗೊತ್ತಾ. ನಮ್ಮಮ್ಮ ಛತ್ರಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ನಾನು ಚಿನ್ನಿ ತೊಯ್ಕಾ ಅಂತ ಹೋಗ್ತಾಯಿದ್ವಿ. ಬಟ್ಟೆ ಚೇಂಜ್ ಮಾಡೋಣ ಮಾಡಿದೆ, ಹಸಿಯಾಗಿತ್ತಾ, ನಂಗೆ ಅದು ಬೇಡ ಅಂತೇಳಿ ಇದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಬಂದವಳು ಬದಲಾಯಿಸ್ತೀನಿ. ಅಮ್ಮ ಅಂತಿದ್ರು ಊಟಕ್ಕೆ ಬರ್ತೀರಾ ಅಂತಿದ್ರು. ಬರ್ತೀವಪ್ಪ ಅಂತ ಹೇಳಿದ್ದೀನಿ. ಹಬ್ಬದ ದಿನವೂ ಅಷ್ಟೇ. ನಾನು ಹೋದ ವರ್ಷ ಮನೇಲೇ ಊಟ ಮಾಡ್ತೀನಿ. ಹೋದ ವರ್ಷ ಲೇಟಾಗಿಬಿಟ್ಟಿತ್ತ ಪೂಜೆ ಬಿದ್ದು ನೋಡಿ ನಾಯಿ ಇದನ್ನು ಹಾರಕ್ಕೋಗಿ ಚರಂಡಿ ಹಾರಕ್ಕೋಗಿ ಹಳೆ ಮನೆಯಲ್ಲೇ ಊಟ ಮಾಡಿದ್ವಿ. ಗಣಪತಿ ನೋಡ್ಕೊಂಡು ಹೋಗೋಣ ತಂದಿರ್ತಾರೆ. ಅವೆಲ್ಲ ಅವಾಗ ಏನು ಗೊತ್ತಾ, ಅಕ್ಷತೆ ತಗೊಂಡು ಬರ್ತಿದ್ವಿ ಗಣಪತಿ ಸಂಜೆ ತಂದ ತಕ್ಷಣ ನೋಡೋಕ್ಕೆ. ನಮ್ಮ ಚಿಕ್ಕಪ್ಪನ ಮಗ ಕರ್ಕೊಬಂದನಲ್ಲ, ಅವರು ಉದಯಕಕ್ಕ ಅಂತ, ಅವನು ತೋರ್ಸೋಕ್ಕೆ ನಮಗೆ ಕರ್ಕೊಂಡು ಬರ್ತಾಯಿದ್ದ. ದೇವಸ್ಥಾನದ ದೇವ್ರ ದೀಪ ಹಚ್ಚಿ ತಂದಿದ್ದಾರ ಇಲ್ಲ ಗೊತ್ತಿಲ್ಲ ಇಷ್ಟು ಬೇಗ. ನೋಡೋಣ, ಇದ್ರೆ ನಿಮಗೆ ತೋರಿಸಲ್ಲ. ಗಣಪತಿನ ನಿಮಗೆ ಹಬ್ಬದ ದಿನಾನೇ ತೋರಿಸ್ತೀನಿ. ಎಂಥ ಚಳಿ ಇದೆ ಗೊತ್ತಾ. ಅಲ್ಲ ನಿಂಗೆ ಚಳಿ ಇಲ್ಲ. ಯಾರ ಹತ್ರ ಛತ್ರಿ ಕೇಳಿದ್ರು ನಮ್ಮ ಮನೇಲಿ ಛತ್ರಿ ಇಲ್ಲ ಅಂತಾರೆ. ಈ ಥರ ದೋ ಅಂತ ಮಳೆ ಹೊಯ್ಯುತ್ತೆ. ಒಬ್ಬರು ಮನೇಲೂ ಛತ್ರಿ ಇಲ್ಲ. ಹಾಗೆ ನೋಡು ಹೆಚ್ಚಾದವೇನ ಇಲ್ಲಿ ತಂದಿಟ್ಟಿದ್ದಾರೆ. ಅಪ್ಪನ ಮನೆ ಹಾಗೆ ಅನಿಸುತ್ತೆ. ಯಾರಿಗಾರು ಬೇಕಾದ್ರೆ ಕೊಡೋಕ್ಕೋ ಏನೋ. ಉದ್ದಾಗಿತ್ತು ಅನಿಸುತ್ತೆ, ಕಟ್ ಮಾಡಿದ್ದಾರೆ. ನೆಟ್ಟಿ ಆಗಿದೆ. ಈ ನಾಯಿ ನಮ್ಮ ಹಿಂದಿಂದೇ ಓಡಾಡ್ತಾ ಇತ್ತಪ್ಪ, ನಾವೇನು ಗೊತ್ತಿದ್ದೀವೋ ಅನ್ನೋ ಥರ. ಗಣಪತಿ ತಂದಿದ್ದಾರೆ. ನಮ್ಮ ಈಶ್ವರ ದೇವಸ್ಥಾನ. ಇಲ್ಲ ನೋಡಿ ಚಿನ್ನಿ, ಏನಾ ಯಾರ ಮನೆದಿದ್ದು? ಆಯ್ ನಡಿ ನಿಮ್ಮ ಮನೆಗೆ. ನಡಿ ದೇವಸ್ಥಾನ ನಡಿ. ಅಲ್ಲೋಡ ನಮ್ಮ ಹಿಂದಿಂದ ಓಡಾಡ್ತಾ ಇತ್ತಲ್ಲ. ಅಯ್ಯೋ ದೇವ್ರೆ, ನಡಿ ನಡಿ ನಿಮ್ಮನೆ ನಡಿ. ಗಣಪತಿ ತಂದಿದ್ದಾರೆ. ಇದ್ರೊಳಗಿರುತ್ತೆ ಗಣಪತಿ. ಬೆಳಗ್ಗೆ ಒಯ್ತೀವಿ ನಾವು, ಆದರೆ ಇವಾಗಲ್ಲ. ಅವ್ರು ರಾತ್ರಿ 12 ಗಂಟೆ ಮೇಲೆ ಒಯ್ತಾರೆ. ಅಂದರೆ ನಾಳೆ ಲೆಕ್ಕಕ್ಕೆ ಬೀಳುತ್ತಲ್ವ, ಬೆಳಗ್ಗೆ ತರೋರು ಯಾರು ಅಂತ. ನಾನು ಒಂಚೂರು ನೋಡ್ಕೊಂಡು ಹೋಗ್ತೀನಿ, ನಿಮಗೆ ತೋರಿಸಲ್ಲ. ದೊಡ್ಡ ಗಣಪತಿ ತಂದಿದ್ದಾರೆ. ಚಿನ್ನಿ ಬಾಗ್ಲಾಕೆ ಪುಟ್ಟಗೆ, ಅಂದರೆ ನೋಡೋದಕ್ಕೆ ಹಿಂಗೆ ಅನಿಸ್ತಾ ಇದೆ ಪುಟ್ಟಕ್ಕೆ ಇರಬಹುದೇನಾ. ಪುಟ್ಟ ಗಣಪತಿ ಒಂಥರ ಚಂದ ಅಲ್ಲ. ಅಂದರೆ ಒಂದೇ ಸೈಜು, ವರ್ಷ ದೊಡ್ಡ ಸಣ್ಣ ಆ ಥರ ಮಾಡೋ ಹಾಗಿಲ್ಲ ಅನಿಸುತ್ತೆ. ಒಂದೇ ಥರ ತರ್ತಾರೆ. ಮಳೆ ಅಂದರೆ ಮಳೆಯಪ್ಪ ಇಲ್ಲಂತೂ. ನಮ್ಮಮ್ಮ ಅದೇ ಅಂತಿರ್ತಾರೆ, ಯಾವಾಗ ಫೋನ್ ಮಾಡಿದಾಗೂ ಯೋ ಮಳೆ ಮಳೆ ಅಂತಿರ್ತಾರೆ. ನಮ್ಮೂರಲ್ಲಿ ಅಷ್ಟು ಮಳೆ ಇರೋದಿಲ್ಲ. ಅಂದರೂ ಹಳ್ಳಿಲೇ ಹಬ್ಬದ ವೈಬ್ ಚಂದ ಅಲ್ಲ. ಎಲ್ಲ ಕಡೆ ಈಗ ಗೌರಿ ತುಂಬ್ತಾ ಇದ್ದಾರೆ ನಮ್ಮೂರಲ್ಲಿ. ಈಗ ಪಟಾಕಿ ಹೊಡಿತಿದ್ದಾರೆ. ಹೊಸಬಳ್ಳಲ್ಲಿ ಆಗ್ಲೇ ತುಂಬಾತು. ಚಿನ್ನಿ ನೀವು ಹೋದ್ಯಲ್ಲ, ಹೋದ್ಮೇಲೆ ಎಷ್ಟು ಜನ ಗೊತ್ತಾ, ಅಷ್ಟೊಂದು ಜನ ಪಾಪ. ವಿಡಿಯೋ ಮಾಡ್ಕೊ ಹಬ್ಬಕ್ಕೆ ಬನ್ನಿ ಅಂತೆಲ್ಲ ಕರಿತಾ ಇದ್ರು ಪಾಪ. ಅಂದರೆ ನಮ್ಮೂರಲ್ಲಿ ಅವ್ರಿಗೆ ಪರಿಚಯ ಅಲ್ವಾ, ಯಾವ ಊರು ಅಂತೆಲ್ಲ ಕೇಳಿದಾಗ ಹೇಳಿದ ತಕ್ಷಣ ಅಯ್ಯೋ ಹಬ್ಬಕ್ಕೆ ಬನ್ನಿ ಅಂತ ಕರಿತಾ ಇದ್ರು. ಆಹಾ, ಪೇಂಟ್ ವಾಸನೆ ಇಲ್ಲಿ ಬರ್ತಾಯಿತ್ತು. ಪೇಂಟ್ ಮಾಡಿಸ್ಯಾರ ಅನ್ಸುತ್ತೆ. ಬರಲಿಲ್ಲ ನಿಮಗೆ? ನಾನು ಹೋಗಿ ನಮ್ಮ ಮನೆಯವ್ರು ಯಾವಾಗಲೂ ಹೇಳೋದು, ನೀನೊಂಥರ ಪೊಲೀಸ್ ನಾಯಿ ಇದ್ದಂಗೆ ಅಂತ. ನಿಜ, ನನ್ನ ಕಣ್ಣು ಹಾಗೇನೆ. ಏನಾದರೂ ನಾನು ಇಟ್ಟಿರೋದು ಒಂದು ಇಷ್ಟು ವ್ಯತ್ಯಾಸ ಆದರೂ ನಂಗೆ ಗೊತ್ತಾಗುತ್ತೆ, ಯಾರ್ದೋ ಕೈವಾಡ ಇಲ್ಲಿ ನಡೆದಿದೆ ಅಂತ ಹೇಳಿ. ತೋರಿಸ್ತೀನಿ. ಮನೆ ಹತ್ರ ಕ್ಲೀನ್ ಮಾಡಿದ್ದಾರೆ. ಟ್ರಾನ್ಸ್ಫಾರ್ಮ್ ಹತ್ರ ಡಮ್ ಡಮ್ ಅಂತ ಐತಲ್ಲ. ನಡಿ ಮಳೆ. ಚೌಡಮ್ಮನ ಪೂಜೆಗೆ ಬಂದು ಹೋದಾಳ ಅನ್ಸುತ್ತೀನಿ ನಾನು. ಆಮೇಲೆ ಬಂದೇ ಇಲ್ಲ. ಚೌಡಮ್ಮಂಗೆ ಒಂದಿನ ಪೂಜೆ ಮಾಡ್ಕೊಂಡು ಹೋಗೋಣ. ದೆವ್ವ ನೀನು ಸಾಕೆ ಬಿಟ್ರೆ ಒಂದು ಕಪ್ಪೆ ಹಾವು ಮನೆ ಬದಿಗೆ ಎಂಥದ್ದು ಇರೋಲ್ಲ. ಒಂದು ಹಾವು ಕಾಣಿಸೋದಲ್ಲ. ಇದ್ರ ತರ ನವಿಲ್ ತರ. ಡಿಲಿವರಿ ಆಗ್ಯಾವೆ, ಸಣ್ಣಕ್ಕಿದಾವೆ ನೋಡು. ಮನೆ ಹಾಕಿದ್ದೆ ಅದಾ? 3 ದಿನ ಆಗ್ತಿತ್ತು. ಹೌದಾ? ಸುಮಾರು ದೊಡ್ಡಕ್ಕೆ ಇದಾವಲ್ಲ.
ಓಯೋ ಎಷ್ಟೊಂದು ಮಾಡಿ ಮರಿಯಾಗಿದ್ದಾವೆ. ಅದು ಎರಡನೇದು, ಇದು ಮೂರನೇ. ಓ ಇಲ್ಲೂ ಇದಾವೆ. ಹೆರಿಗೆ ಆಸ್ಪತ್ರೆ ಯಾರಿಗೆ ಆಸ್ಪತ್ರೆ ಅಂತೆ. ಅಯ್ಯೋಯ್ಯೋ ಇಲ್ಲೋಡು ಇಷ್ಟೇ ಇದಾವೆ. ತಿಂತಾವಲ್ಲ ಸ್ವಲ್ಪ ಹುಲ್ಲು ಇದನ್ನ ತಿಂತದವೆ, ಜೋಳ. ಅದು ಸೋತತ್ ನೋಡೋದ ಪಾಪ. ಅದಕ್ಕೆ ಆಕ್ಸಿಡೆಂಟ್ ಆಗಿತ್ತಂತೆ ಪಾಪ. ಇದೆ ಒಂದು ಕಾಲು ಹೋಗ್ಬಿಟ್ಟಿದೆ. ಹೆರಿಗೆ ಆಸ್ಪತ್ರೆ ಅಂತೆ ನೋಡಿ ನಮ್ಮನೆ. ಓಯ್ ಹಾ ಚಂದನ್ ಬಂದಿಲ್ಲ ಯಾಕೆ? ಎಂತ ಏನು ಕೆಲಸನೇ ಮುಗ್ದಿಲ್ಲಲ್ಲ. ಓ ಬಂಡಿ ಚೌಡಮ್ಮ ಏನೂ ಕೆಲಸ ಆಗಿಲ್ಲ. ಈ ಸಲ ಡೆಕೋರೇಷನ್ ಮಾಡಾರೇ ಇಲ್ಲಲ್ಲ, ಬೆಂಗಳೂರಾಗ ಕುತ್ಕೊಂಡಿದ್ದಾರೆ. ಚಂದನಿಗೆ ಫೋನ್ ಮಾಡ್ಬೇಕಿತ್ತಲ್ಲ ಅಲ್ಲಿ, ಚಂದನಿಗೆ ನಿರಂಜನನ್ ಬರ್ತಾನಂತ. ಈ ಸಲ ಏನಾಗಿದೆ ಅಂದರೆ ವೀಕ್ ಮಧ್ಯ ಬಂದಿರೋದಕ್ಕೆ ಯಾರಿಗೂ ಅಷ್ಟು ಸರಿಯಾಗಿ ರಜೆಗಳು ಸಿಗ್ತಾ ಇಲ್ಲ, ಬರೋಕ್ಕೂ ಸರಿಯಾಗಲ್ಲ, ಆ ಥರ ಆಗಿಬಿಟ್ಟಿದೆ. ಹಾಗಾಗಿ ಯಾರ್ಯಾರು ಇರಲೇ ಇಲ್ಲ. ಚಿಕ್ಕಮ್ಮ ಎಡೆಗೆ ಅಂತ ಹೋಳಿಗೆನ ಮಾಡ್ತಾಯಿದ್ರು. ಹಾಗಾಗಿ ನಾನು ದೂರಕ್ಕೆ ಕೂತ್ಕೊಂಡೆ, ಅವ್ರ ಹತ್ರ ಮಾತಾಡ್ತಾ ಕೂತ್ಕೊಂಡೆ. ಅವರು ಎಡೆಗೆ ಅಂತ ಹೋಳಿಗೆ ಮಾಡ್ಕೊಳ್ಳೋ ತನಕ. ಆಮೇಲೆ ತಿನ್ನೋದಕ್ಕೆ ಹೋಳಿಗೆ ಬೇರೆ ಮಾಡ್ತಾರಲ್ವ, ಆವಾಗ ನಾನು ತುಂಬಿಕೊಟ್ಟೆ. ಅವರು ಉದ್ದಿದ್ರು, ಮತ್ತೊಂದು ಚಿಕ್ಕಮ್ಮ ಬೇಯಿಸಿದ್ರು. ನಾವು ಇದರಲ್ಲೂ ಬೇಯಿಸ್ತಾಯಿದ್ವಿ. ಹಾಗೆ ಒಲೆ ಮೇಲೂ ಕೂಡ ಹೋಳಿಗೆ ಹಂಚಂತ ಇರುತ್ತೆ, ಅದರಲ್ಲಿ ಕೂಡ ಬೇಯಿಸಿದ್ರು. ಹೋಳಿಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಾನು ಸುಮ್ಮನೆ ಇದ್ದೆ, ಅದಕ್ಕೇ ನಾನು ಏನೂ ಹೇಳಲಿಲ್ಲ. ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ಹೋಳಿಗೆ ಚೆನ್ನಾಗಾಗಿದೆ ಅಂದಾಗ ಹೋಳಿಗೆಗೆ ದೃಷ್ಟಿ ಆಗಿಬಿಡುತ್ತೆ. ಅದಕ್ಕೆ ಚಿಕ್ಕಮ್ಮ ಹೇಳಿದಾಗ ನಾನು ಅಂದೆ ಹೇಳಬೇಡಿ ಅಂತ ಇದ್ದೆ. ಒಳ್ಳೆ ಪುರಿ ಉಬ್ಬಿದಂಗೆ ಹೋಳಿಗೆಗಳು ಉಬ್ಬುತ್ತಾ ಇತ್ತು. ಹೋದ್ಸಲ ಅಂತೂ ಮನೆ ತುಂಬ ಜನ ಗಿಜಿ 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 ಅಂತ ಇತ್ತು. ಇವತ್ತು ಯಾರೂ ಇರಲಿಲ್ಲ ಅಂದರೆ ಯಾರೂ ಇರಲೇ ಇಲ್ಲ. ಈ ಸಲ ಸ್ವಲ್ಪ ಕಮ್ಮಿನೇ ಜನ ಆಗಿತ್ತು. ಅಂದರೆ ಹೋದ ವರ್ಷಕ್ಕೆಲ್ಲ ಹೋಲಿಸಿದ್ರೆ ಸ್ವಲ್ಪ ಕಮ್ಮಿ ಜನ. ನಾವು ಮನೆಯವರು ಹೆಚ್ಚಿಗೆ ಜನ ಇರಲಿಲ್ಲ, ಆ ಥರ ಆಯಿತು. ಅವ್ರದ್ದು ಪಾಪ ಇಬ್ಬರೇ ಇರೋದ್ರಿಂದ ಯಾವುದೇ ಕೆಲಸಗಳು ಕೂಡ ಹೆಚ್ಚಿಗೆ ಆಗಿರಲಿಲ್ಲ. ಎಲ್ಲ ಅರ್ಧಂಬರ್ಧ ಕೆಲಸ ಆಗಿತ್ತು. ಆಗಲ್ಲ ಇಬ್ಬರೇ ಇದ್ದಾಗ ಮಾಡೋದಕ್ಕೆ. ಕೆಲಸದವ್ರು ಇರ್ತಾರೆ, ತಿಂಡಿ ಕೊಡೋದಿರುತ್ತೆ, ಮತ್ತು ಮನೆ ಕೂಡ ದೊಡ್ಡದು, ಕೆಲಸ ಎಲ್ಲ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಇದಾಯಿತು. ಹಾಗೆ ಸಂಜೆ ಹುಡುಗರಿಗೆಲ್ಲ ತಿಂಡಿ ಕೊಡು ಅಂತ ಹೇಳ್ತಾಯಿದ್ರು. ನಾನು ತಿಂಡಿ ಕೊಡೋಕ್ಕೆ ಹೋದೆ. ಅಷ್ಟೊತ್ತಿಗೆ ಚಿನ್ನಿ ಮತ್ತು ನನ್ನ ಚಿಕ್ಕಪ್ಪನ ಮಗಳು ಅವರೇ ತಿಂಡಿ ಕೊಡ್ತಾಯಿದ್ರು. ಇಡ್ಲಿ ಮತ್ತು ಸಾಂಬಾರು ಬೆಳಗ್ಗೆ ಮಾಡಿದ್ರಂತೆ, ಅದೇ ಇತ್ತು. ನನಗೆ ಚಿಕ್ಕಮ್ಮ ಒಂದು ಲೋಟ ಟೀ ಕೊಟ್ಟರು. ನಾನು ಮನೇಲೂ ಒಂದು ಲೋಟ ಟೀ ಕುಡಿದು ಹೋಗಿದ್ದೆ. ಇಲ್ಲೂ ಕೂಡ ಚಳಿ ಇದೆ, ಕುಡಿ ಅಂತ ಅವ್ರು ಕುಡಿತಾ ಇದ್ರಲ್ವ, ಕೊಟ್ಟರು. ಅದರಲ್ಲಿ ನಾನೊಂಚೂರು ವಾಪಸ್ ಹಾಕಿ ಆಮೇಲೆ ಒಂದು ಸ್ವಲ್ಪ ಮಾತ್ರ ಟೀನ ತೊಗೊಂಡೆ. ಹಾಗೆ ಮಕ್ಕಳೆಲ್ಲ ತಿಂಡಿ ತಿಂತಾ ಇದ್ದಾರೆ. ಚಿಕ್ಕಪ್ಪರಿಬ್ಬರು ಇಡ್ಲಿ ತಿನ್ನಲ್ಲ, ಹಾಗಾಗಿ ಅವರಿಗೆ ಅಂತ ಅವಲಕ್ಕಿ ಹಚ್ಕೊಡು ಅಂತ ಹೇಳಿದ್ರು. ನಾನು ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೆ. ನಾವು ಇದಕ್ಕೆ ಸಾಂಬಾರ್ಗಾಯಿ ಬಟ್ಲು ಅಂತ ಹೇಳ್ತೀವಿ. ನಮ್ಮಲ್ಲಿ ಕೊಟ್ಟಿದ್ದಾರೆ ಮದುವೆಯಲ್ಲಿ ನನಗೆ. ನಾನು ಒಂದು ಸ್ವಲ್ಪ ದಿನ ಯೂಸ್ ಮಾಡಿದೆ, ಆಮೇಲೆ ಅದನ್ನು ಬಿಟ್ಟೆ. ಆವಾಗ ಹೆಣ್ಮಕ್ಳದ್ದು ಒಂಥರ ರಿಸರ್ವ್ ಬ್ಯಾಂಕ್ ಇದ್ದಂಗೆ ಇದು. ಏನೇ ದುಡ್ಡಿದ್ರು ಈ ಸಾಂಬಾರ್ಗಾಯಿ ಬಟ್ಲದಲ್ಲಿ ದುಡ್ಡು ಹೆಚ್ಚಾಗಿ ಇರ್ತಾಯಿತ್ತು. ನಾವು ಅಮ್ಮರಿಗೇನಾದರೂ ಐಸ್ ಕ್ರೀಮ್ ಬಂದರೆ, ಅದು ಇದು ಬಂದರೆ, ಹೋಗು ಸಾಂಬಾರ್ಗಾಯಿ ಬಟ್ಲದಲ್ಲಿದೆ ತಗ ಅಂತ ಇದ್ದರು. ಇದರಲ್ಲಿ ದುಡ್ಡು ಇಡ್ತಾಯಿದ್ರು. ಇವಾಗ ಯಾರೂ ದುಡ್ಡು ಇಡೋದಿಲ್ಲ ಅನಿಸುತ್ತೆ. ಹಾಗೆ ಇದು ಬಂಡಿ ಚೌಡಮ್ಮ ಅಂತ ನನ್ನ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ನಮ್ಮಲ್ಲಿ ಹಳೆ ಮನೆಗಳಲ್ಲಿ ಇದು ಇರುತ್ತೆ, ಬಂಡಿ ಗಾಲಿ ಚೌಡಮ್ಮ ಅಂತ ಹೇಳಿ. ಹಳಿ ಬಂಡಿ ಅಂತ ಹೇಳ್ತಾರೆ ಇದಕ್ಕೆ. ಸುತ್ತ ಒಳಗಡೆ ಮರ ಇರುತ್ತೆ, ಆಮೇಲೆ ಸ್ವಲ್ಪ ಕಲ್ಲಿಂದು ಇರುತ್ತೆ ಅನಿಸುತ್ತೆ. ಸುತ್ತ ಅದಕ್ಕೆ ಇದು ಕಬ್ಬಿಣದ್ದೇನೋ ಹಾಕಿರ್ತಾರೆ. ಇದೆಲ್ಲ ಹಾಳಾಗಿತ್ತು, ಇವಾಗ ಸರಿ ಮಾಡಿಸಿದ್ದಾರೆ. ಅಮಾವಾಸ್ಯೆ ಹುಣ್ಣಿಮೆಗೆ ಇದಕ್ಕೆ ಪೂಜೆನೂ ಮಾಡ್ತಾರೆ. ಇದಕ್ಕೆ ವರ್ಷಕ್ಕೊಂದ್ಸಲ ಎಣ್ಣೆ ಹಚ್ಚಿ ಈ ಥರ ಪೂಜೆ ಮಾಡ್ತಾರೆ. ಅದ್ರ ಮೇಲೇ ನಮ್ಮಲ್ಲಿ ಗೌರಮ್ಮನ ಕೂರಿಸೋದು. ಮಂಗಳಗೌರಿ ಅಲ್ಲ, ಗೌರಮ್ಮನ ಕೂರಿಸೋದು. ಇದು ಯಾರಿಗೆಲ್ಲ ನೆನಪಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮುಂಚೆ ಎಲ್ಲ ಪೇಪರ್ ಕಟ್ಟಿಂಗ್ ಮಾಡಿ ಮೈದಾ ಹಿಟ್ಟಲ್ಲಿ ಬೋಂದು ಅಂತಾನೇನೋ ಅಂತಾರದಕ್ಕೆ ಹಚ್ತಾ ಇದ್ರು. ಚಿಕ್ಕಪ್ಪನ ಹತ್ರ ಏನೋ ತಮಾಷೆ ಮಾಡೋಕ್ಕೆ ಹೋಗಿದ್ದಾನೆ, ಚಿಕ್ಕಪ್ಪನ ಮಗನ ಬೈತಾ ಇದ್ದಾನೆ. ಓಹೋ, ಇದೆಲ್ಲ ರೆಡಿ ಆಗಾಗತ್ತಾ? ಇದು ಚೆನ್ನಾಗಾಗೈತಲ್ಲ. ಅದು ಹಾವಿಗೆ ಅಂತದ್ದು ಹಚ್ಚಲ್ಲನಾ? ನಾಗಪ್ಪಗೆ ಇದೆ ಹಚ್ಬೇಕಣ. ಹಾಂ, ಹೋದ ವರ್ಷ ತೆಗೆದ್ರಾ? ಇದು ಇದಾಗೈತೆ ಕಣ. ಹಾಂ, ಹಚ್ತಾನಂತ ಈಗ. ಎಂತ ಅಂತಾರೆ ಇದಕ್ಕೆ? ಆಸನ ಪ್ರಭಾವಳಿ. ನನಗೆ ಮರ್ತೋಗೈತೆ ನಾವು.
ಹಿಂಗೆ ಹಚ್ಚು. ನಾನು ಹಚ್ಚಿದ್ದೇನೆ ಕಾಣ್ತದ ಅದು ಹಾಂ ಕಾಣುತ್ತೆ ಆಮೇಲೆ. ಪಕ್ಕ ತಾನೆ. ಎಣ್ಣೆ ಜಾಸ್ತಿ ಹಚ್ಚಿರಾ ಇಲ್ಲಲ್ಲ? ಇದು ಹಿಂಗೆ ಆಯ್ತಲ್ಲ ಯಾಕೆ ತರುಣ? ಅದು ನೇರ ಮಾಡ್ತೀರಾ ಅದ್ರ ಮೇಲೆ ಗೌರಮ್ಮನ ಕೂರ್ಸೋದು? ಚಿಕ್ಕಮ್ಮಂತೂ ಎಡೆಗೆ ಮಾಡೋಂಥ ಹೋಳಿಗೆಗಳೆಲ್ಲ ಆಯಿತು. ನಮ್ಮಲ್ಲಿ ಎಡೆ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ನನಗೆ ಯಾರೊಬ್ಬರು ಮೊನ್ನೆ ಕಮೆಂಟ್ ಹೇಳಿದರು, ಈಗ ಯಾರಾದರೂ ತೀರೋದಾಗ ಎಡೆ ಮಾಡೋದು ಅಂತ, ಎಡೆ ಇಡೋದು ಅಂತಾರಂತೆ. ನಮ್ಮಲ್ಲಿ ನಾವು ಅಂದರೆ ದೇವರಿಗೆ ನೈವೇದ್ಯ ಅಂತ ಹೇಳ್ತಾರಂತೆ. ನಮ್ಮಲ್ಲಿ ನಾವು ಅದೇ ಥರ ಹೇಳ್ತೀವಿ. ಗೊತ್ತಲ್ವಾ, ಕೆಲವೊಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಅಂತ. ನನಗಂತೂ ನಿಜ ಹೇಳ್ತೀನಿ, ಈ ಒಲೆ ಮುಂದೆ ಕೂರೋಕ್ಕೆ ಒಂದು ಮಜಾ ಅನ್ನಿಸ್ತಾ ಇತ್ತು. ನಾನು ಅದೇ ಚಿಕ್ಕಮ್ಮನ ಹತ್ರ ಅಂತ ಇದ್ದೆ, ಎಷ್ಟು ವರ್ಷ ಆಗಿತ್ತು ಆಂಟಿ ನಾನು ಬೆಂಕಿ ಕಾಯಿಸಿದೆ ಅಂತ ಹೇಳ್ತಾ ಇದ್ದೆ. ನಮ್ಮ ಹಳೆ ಮನೆಯಲ್ಲಿ ಹಂಡೆ ಒಲೆಗೆ ಬೆಂಕಿ ಹಾಕ್ತಾಯಿದ್ರು ಗೊತ್ತಾ. ಅಲ್ಲಿ ನಾವೆಲ್ಲ ಶನಿವಾರ ದಿನ ನಾವು ಹಳೆ ಮನೆಗೆ ಉಳಿಯಕ್ಕೆ ಹೋಗೋದು. ಶನಿವಾರ ದಿನ ಉಳಿಯಕ್ಕೆ ಹೋಗ್ತಾ ಇದ್ವಿ. ಆವಾಗ ಎಲ್ಲರೂ ರಾತ್ರಿ 12 ಗಂಟೆ 1 ಗಂಟೆ ತನಕ ಚಳಿ ಕಾಸ್ತಾ ಮಾತಾಡ್ತಾ ಇರ್ತಾ ಇದ್ವಿ. ನನಗೆ ಇವತ್ತು ಇದು ಅನ್ನಿಸ್ತಾ ಇತ್ತು. ನಾವೆಲ್ಲ ಏನೇನೋ ಮಾತಾಡ್ತಾ ಇದ್ವಿ. ಹಾಗಾಗಿ ನಾನು ನಿಮಗೆ ಆಡಿಯೋನ ಹಾಕ್ತಾ ಇಲ್ಲ. ಹಿಂದ್ಗಡೆಯಿಂದ ಮಳೆ, ಜೀರುಂಡೆ ಸೌಂಡು, ಆ ಒಲೆ, ಆಹಾ ಏನು ಮಜಾ ಅನ್ನಿಸ್ತಾ ಇತ್ತು ಗೊತ್ತಾ. ಹಾಗೆ ಹೋಳಿಗೆ ಕೂಡ ಆಯಿತು ಮಾಡಿ ನಾನು ಹಾಗೆ ಮನೆಗೆ ಹೊರಟೆ. ಟೈಮು ಎಷ್ಟೋ ಆಗಿತ್ತು. ಆಮೇಲೆ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದರು. ಕೊನೆಗೆ ನಾನು ಅಲ್ಲೇ ಊಟ ಮಾಡಿದೆ. ಚಿನ್ನಿ ಊಟ ಮಾಡಲಿಲ್ಲ, ಅವಳು ತಿಂಡಿ ತಿಂತಿದ್ಲಲ್ಲ. ಹಾಗಾಗಿ ತರಕಾರಿಗಳೆಲ್ಲ ಹೋದ ವರ್ಷ ನಾನು ಶಿಲ್ಪರೇ ತೊಳೆದ್ಬಿಟ್ಟು ಎಲ್ಲ ಈ ಥರ ರೆಡಿ ಮಾಡಿ ಇಟ್ಟಿದ್ವಿ. ಈ ಸಲ ನಾವು ಬರೋದ್ರೊಳಗೆ ಎಲ್ಲ ಆಗಿತ್ತು. ಹಾಗೆ ಕಡುಬಿನ ಹಿಟ್ಟು ಕೂಡ ಆಂಟಿ ಕೈಯಾಡಿ ಇಟ್ಟಿದ್ರಂತೆ. ಕಡುಬು ಕೂಡ ಕಟ್ಟಬೇಕು ಅಂತ ಹೇಳಿದ್ರು. ನಾನು ಇದು ಮಾಡ್ಲಾ, ಹೆಲ್ಪ್ ಮಾಡಲಾ ಅಂತ, ಇಲ್ಲ ನಾವು ಕಟ್ತೀವಿ, ಬೇಡ ನೀವು ಹೋಗೋ ಲೇಟ್ ಆಗುತ್ತೆ ಅಂತ ಅಂದರು. ಹಾಗಾಗಿ ನಾನು ಚಿನ್ನಿ ಆಮೇಲೆ ನಾನು ಊಟ ಮಾಡಿ ಚಿನ್ನಿ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡೆ. ಆಮೇಲೆ ಅವ್ರು ಕಡುಬು ಕಟ್ತಾ ಇದ್ದರು. ಹಾಗೆ ನಾನು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನಮ್ಮಲ್ಲಿ ನೈವೇದ್ಯಕ್ಕೇನು ಕಡುಬು ಮಾಡಲ್ಲ, ಆದರೆ ಬೆಳಗ್ಗೆ ತಿಂಡಿಗೆ ನಾಳೆ ಉಪ್ಪಿಟ್ಟಿರುತ್ತೆ. ಸಂಜೆಗೆ ತುಂಬ ಜನ ಸೇರ್ತಾರಲ್ವ, ಹಾಗಾಗಿ ಕಡುಬನ್ನ ಬಿಸಿ ಮಾಡಿ ಸಂಜೆ ತಿಂಡಿಗೆ ಈ ಕಡುಬೇ ಇರುತ್ತೆ. ನಮ್ಮ ಮಲೆನಾಡಲ್ಲಿ ಹಾಗೇ. ನಮ್ಮಲ್ಲಿ ಹಬ್ಬದಲ್ಲೂ ಉಪ್ಪಿಟ್ಟು ಅವಲಕ್ಕಿ ತಿನ್ನೋಕೆ ಅಷ್ಟು ಇಷ್ಟಪಡಲ್ಲ ಯಾರು. ಬೆಳಗ್ಗೆ ಹಬ್ಬದ ದಿನ ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟ ಅಂತಾರೆ. ಈ ಥರದ್ದೇನಾದರೂ ತಿಂಡಿಗಳಾದರೆ ಸ್ವಲ್ಪ ತಿಂತಾರೆ. ಹಾಗೆ ಚಿಕ್ಕಮ್ಮ ಮೆಣಸಿನ್ಕಾಯಿ, ಇದು ಟಕ್ಕು ಅಂತ ಹೇಳ್ತೀವಿ ನಾವು, ಮೊಸರು ಹಾಕಿ ಬೇಯಿಸ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 2-3 ಸಲ ಹಳೇ ಇದರಲ್ಲಿ ರೆಸಿಪಿನ ಶೇರ್ ಮಾಡಿದ್ದೆ. ಹಾಗೆ ಸಾಂಬಾರು ಕೂಡ ಬಿಸಿ ಇತ್ತು. ಚಿಕ್ಕಮ್ಮ ಬಿಸಿ ಅನ್ನಕ್ಕೆ ಇಟ್ಟಿದ್ರು. ನಾನು ಹಾಗೆ ಮಿಡಿ ಉಪ್ಪಿನಕಾಯಿ ಹೊಸ ವರ್ಷದ ಹಾಕಿದ್ದೀನಿ ತಿನ್ನು ಅಂತ ಕೊಟ್ಟರು. ತಿಂದು ಹಾಗೆ ಹೊರಟೆ. ಒಗ್ಗರಣೆ ಎಲ್ಲ ಹಾಕಿ ಇಟ್ಟಿದ್ರಂತೆ. ಚೆನ್ನಾಗಿತ್ತು ಮಿಡಿ ಉಪ್ಪಿನಕಾಯಿ. ನನಗೆ ಈಗಲೂ ಬಾಯಲ್ಲಿ ನೀರು ಬರ್ತಾ ಇದೆ. ಅಂದರೆ ತುಂಬ ಜನ ಬರ್ತಾರಲ್ವ ನಾಳೆನೂ ಊಟಕ್ಕೆ. ನಮಗೆ ಇದು ಒಂದೇ ಅಲ್ಲ, ಇನ್ನೂ ಒಂದು ಉಪ್ಪಿನಕಾಯಿ ಹಾಕ್ತಾರೆ. ಅದು ಯಾವುದು ಅಂತ ನಾಳೆ ನಿಮಗೆ ತೋರಿಸ್ತೀನಿ. ಹಾಗೆಯೇ 2 ಥರದ್ದು ಖಾರ ಚಟ್ನಿ ಕೂಡ ಇತ್ತು. ನಾನು ಊಟಕ್ಕೇನು ಖಾರ ಚಟ್ನಿನ ಹಾಕ್ಕೊಂಡಿಲ್ಲ. ನಾಳೆ ಕಡುಬಿಗೆ ಅಂತ ಎಲ್ಲ ಖಾರ ಚಟ್ನಿನ ಮಾಡಿ ಇಟ್ಟಿದ್ರು. ಯಾರು ಯೋನ ಅಂತದ ಅಯ್ಯೋಯ್ಯೋಯ್ಯೋ ಚುಪ್ 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 ಚುಪ್. ಏನೋ ಆ ಮಂಟಪದ ಕೆಲಸ ಯಾವಾಗ ಮುಗಿಸಿದ್ರೋ ಏನೋ ಗೊತ್ತಿಲ್ಲ. ಮುಂಚೆ ಒಬ್ಬರು ಹೆಗ್ಡೆಯವರು ಬಂದು ಪೇಪರೆಲ್ಲ ಕಟ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇವಾಗ ಅವರು ಬರೋಲ್ಲ, ಎಲ್ಲ ವಯಸ್ಸಾಯಿತು, ಎಲ್ಲ ಆಗ್ತಾ ಬರುತ್ತಲ್ವ. ಹಾಗಾಗಿ ಈ ಹುಡುಗರೇ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೇಳಿ ಎಷ್ಟೋ ಹೊತ್ತಿಗೆ ಮಾಡಿದ್ರೋ ಗೊತ್ತಿಲ್ಲ. ಮುಂಚೆ ಎಲ್ಲ ನಮ್ಮ ಸಣ್ಣ ಚಿಕ್ಕಪ್ಪ ಭಾಳ ಚೆನ್ನಾಗಿ ಮಾಡ್ತಾಯಿದ್ದ. ನಾನು ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೆ, ರಾಗಿ ಬೆಳೆಸೋದಂತೆ ಏನೇನೋ ಒಂದೊಂದು ಥರ ಮಾಡ್ತಾಯಿದ್ದೆ. ಇವಾಗ ಯಾಕೋ ಗೊತ್ತಿಲ್ಲ, ಎಲ್ಲರಿಗೂ ಅದೆಲ್ಲ ಇಂಟ್ರೆಸ್ಟ್ ಹೋಗಿಬಿಟ್ಟಿದೆ. ಹಾಗೆ ಚಿಕ್ಕಮ್ಮರಿಬ್ಬರು ಸೇರಿ ಕಡುಬನ್ನ ಕಟ್ತಾಯಿದ್ರು. ನಾನು ಅಲ್ಲಿ ಚಿನ್ನಿ ಅದೇನೋ ಬಂಡಿಗಾಲಿ ಚೌಡಮ್ಮಂಗೇನೋ ಕೆಲಸ ಇತ್ತು, ಅದನ್ನು ಮಾಡೇ ಹೋಗ್ಬಿಡೋಣ, ಮತ್ತು ಅವಳೊಬ್ಬಳೇ ಆಗ್ತಾಳೆ ಅಂತ ಹೇಳಿದ್ಲು. ಹಾಗಾಗಿ ನಾನು ಮತ್ತೆ ಒಳಗೆ ಬಂದು ಮಾತಾಡ್ತಾ ಕೂತ್ಕೊಂಡೆ. ಚಿಕ್ಕಮ್ಮ ಕಡುಬನ್ನ ಕಟ್ಟಿ ಇಡ್ತಾಯಿದ್ರು. ನಮ್ಮ ಕಡೆ ಇಷ್ಟು ದೊಡ್ಡ ಕಡುಬು ಕಟ್ಟಲ್ಲ. ಈ ಕಡೆ ನಮ್ಮ ಕಡೆ ತುಂಬ ದೊಡ್ಡ ಕಡುಬನ್ನ ಕಟ್ತೀವಿ ಈ ಥರ.
ಹಾಗೆ ನಾನು ಚಿನ್ನಿ ಮನೆಗೆ ಬಂದ್ವಿ. ಅಮ್ಮ ಟಿ ವಿ ನೋಡ್ತಾ ಇದ್ದರು. 9:30 10 ಗಂಟೆ ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಿಗೆ ಬಂದ್ವಿ. ಅಮ್ಮ ಹಾಲು ಬಿಸಿ ಮಾಡಿ ಇಟ್ಟಿದ್ರು. ನಾನು ಒಂದು ಲೋಟ ಬಿಸಿ ಬಿಸಿ ಹಾಲನ್ನು ಕುಡಿದು ಹಾಗೆ ಮಲಗಿದೆ. ಆದರೆ ನನಗೆ ರಾತ್ರಿ ಏನಾಯಿತು ಅನ್ನೋದು ನಾಳೆನ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ನಾವು ಮಲಗಿದ್ದು ಕೂಡ ಸ್ವಲ್ಪ ಲೇಟೇ ಆಯಿತು. ನಮ್ಮ ಸೋನು ನಾಯಿ ಹತ್ರ ಎಲ್ಲ ಕಚ್ಚಿಸ್ಕೊಂಡು ಬಂದು ಕಿವಿನ ಗಾಯ ಮಾಡಿಕೊಂಡು ಬಂದಿದ್ದಾನೆ. ತುಂಬ ದಿನ ಆಯ್ತಂತೆ. ಪಾಪ ನನಗೆ ಪಾಪ ಅನ್ನಿಸ್ತಾ ಇತ್ತು. ಎಲ್ಲೂ ಹೋಗ್ತಿರ್ಲಿಲ್ಲ, ಮಲಗದಲ್ಲೇ ಇರ್ತಾ ಇದ್ದ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೀಗಿತ್ತು ನಮ್ಮ ಹಬ್ಬದ ಪ್ರಿಪ್ರೇಷನ್, ಗಣಪತಿ ಹಬ್ಬದ್ದು. ನಾವು ಚೌತಿ ಹಬ್ಬ ಅಂತ ಹೇಳ್ತೀವಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ.